ನಮಸ್ಕಾರ ಸ್ನೇಹಿತರೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಹುಂಡಿ ಹಣ ಕಳ್ಳತನ ಆರೋಪಗಳ ನಡುವೆಯೂ ನಮ್ಮ ಶ್ರೀರಾಮನ ಮೇಲಿನ ಭಕ್ತಿ ಅಚಲವಾಗಿ ಉಳಿದಿದೆ ಅಲ್ಲವೇ? ಇಂದಿನ ಈ ವಿಡಿಯೋದಲ್ಲಿ ಸ್ವಲ್ಪ ಹಿಂದೆ ಹೋಗಿ ಮಾತನಾಡೋಣ. ಕಳೆದ ತಿಂಗಳಷ್ಟೇ ಕಾಶಿ, ಗಯಾ, ಪ್ರಯಾಗ್ರಾಜ್ ಯಾತ್ರೆ ಮುಗಿಸಿ ಕಡೆಯದಾಗಿ ಅಯೋಧ್ಯೆಯಲ್ಲಿ ಭವ್ಯವಾಗಿ ನಿರ್ಮಾಣವಾಗಿರುವ ಪ್ರಭು ಶ್ರೀರಾಮನ ದೇವಾಲಯಕ್ಕೆ ಕುಟುಂಬ ಸಮೇತ ಹೋಗಿದ್ದು ನೆನಪಿದೆ. ಈ ದೇವಾಲಯದ ಭವ್ಯತೆ, ಅಲ್ಲಿನ ಶಿಸ್ತು, ಸಂಯಮ ಎಲ್ಲವನ್ನು ನೋಡಿದಾಗ ನನಗೆ ಅರಿವಿಲ್ಲದಂತೆಯೇ 90ರ ದಶಕದಲ್ಲಿ ಆಗಷ್ಟೇ ಆರಂಭವಾಗಿದ್ದ ಅಯೋಧ್ಯ ಹೋರಾಟದಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗಿಯಾಗಿ ಮನೆ ಮನೆಗಳಿಗೂ ಹೋಗಿ ಹಣ ಸಂಗ್ರಹಣೆ ಮಾಡಿದ್ದು, ಇಟ್ಟಿಗೆಗಳನ್ನು ಸಂಗ್ರಹಿಸಿದ್ದು, ನಂತರ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿಯೂ ಪಣವಿದ್ದು ಶ್ರೀರಾಮನ ಮೇಲಾಣೆ ಮಂದಿರವಲ್ಲೇ ಕಟ್ಟುವೆವು, ಜೈ ಶ್ರೀರಾಮ್ ಎಂದು ಮುಂತಾದ ಘೋಷಣೆಗಳನ್ನು ಮುಗಿಲು ಮುಟ್ಟುವಂತೆ ಕೂಗುತ್ತಿದ್ದದ್ದು. 44 ದಿನಗಳ ಕಾಲದ ಅಭಿಯಾನ ಮುಗಿದ 2-3 ದಿನಗಳಲ್ಲಿಯೇ ಪ್ರತಿ ಪೈಸೆಯ ಹಣದ ಲೆಕ್ಕಾಚಾರವೆಲ್ಲವೂ ಆ್ಯಪ್ನ ಮೂಲಕ ಸರಿಯಾಗಿ ದೇಶದಾದ್ಯಂತ ನಿರೀಕ್ಷೆಗೂ ಮೀರಿ 2100 ಕೋಟಿಗೂ ಹೆಚ್ಚು ಸಂಗ್ರಹವಾದ ಸಂಗತಿ ತಿಳಿದು ಸಂತಸ ಪಟ್ಟಿದ್ದು ಎಲ್ಲವೂ ರಾಮ ಮಂದಿರದಲ್ಲಿ ಬಾಲರಾಮನ ದರ್ಶನ ಮಾಡುವಾಗ ನೆನಪಾಗಿದ್ದಲ್ಲದೆ, ಅಂದು ನಾವು ಪಟ್ಟ ಶ್ರಮ ಮತ್ತು ಕೊಟ್ಟ ಹಣ ಎಲ್ಲೂ ಪೋಲಾಗದೆ ಸಾತ್ವಿಕವಾಗಿ ಚಂದ್ರಾರ್ಕವಾಗಿ ಉಳಿಯುವಂತಾಗಿದೆ ಎಂದು ಸಂಭ್ರಮ ಪಡುವಂತಾಗಿತ್ತು. ರಾಮ ಮಂದಿರದಲ್ಲಿ ಅಬಾಲ ವೃದ್ಧರಾದಿಯಾಗಿ ಸಾವಿರಾರು ಜನರ ಜೈ ಶ್ರೀರಾಮ್ ಎಂಬ ಘೋಷಣೆಗಳ ಮಧ್ಯೆಯೂ ಯಾವುದೇ ತೊಂದರೆಗೂ ಆಸ್ಪದವಿಲ್ಲದಂತೆ, ಯಾವ ಪೂಜಾರಿಗಳೂ ಇಲ್ಲದೆ, ಪಾಂಡಗಳ ಒತ್ತಡವಿಲ್ಲದಂತೆ ಆ ಪೂಜೆ ಮಾಡಿಸಿ, ಈ ಪೂಜೆ ಮಾಡಿಸಿ, ಸ್ಪರ್ಶ ದರ್ಶನ ಮಾಡಿ ಎಂಬ ಯಾವುದೇ ರೀತಿಯ ಆಮಿಷಗಳಿಲ್ಲದೆ ಇದ್ದದ್ದು ಮನಸ್ಸಿಗೆ ಮುದ ನೀಡಿ ರಾಮಲಲ್ಲನನ್ನು ದೂರದಿಂದಲೇ ನೋಡುತ್ತಿದ್ದಂತೆಯೇ ಮನಸ್ಸಿಗೆ ಸಂತೋಷವಾಗಿ ನಮಗೆ ಅರಿವಿಲ್ಲದಂತೆಯೇ ಜೋಬಿನೊಳಗೆ ಕೈ ಹಾಕಿ ಕೈಗೆ ಬಂದಷ್ಟು ಹಣವನ್ನು ದೇವರ ಹುಂಡಿಯಲ್ಲಿ ಹಾಕಿ ಭಕ್ತಿಯಿಂದ ಮತ್ತೊಮ್ಮೆ ದರ್ಶನದ ಭಾಗ್ಯ ನೀಡು ಭಗವಂತ ಎಂದು ಬೇಡಿಕೊಂಡು ಸುಮಾರು 3-4 ಗಂಟೆಗಳ ಕಾಲ ದೇವಾಲಯದ ಪ್ರತಿ ಮೂಲೆಯಲ್ಲೂ ಇದ್ದ ದೇವಾನುದೇವತೆಗಳು, ವಿವಿಧ ಸಾಧು ಸಂತರ ಪ್ರತಿಮೆಗಳನ್ನು ನೋಡಿಕೊಂಡು ಹೊರಗೆ ದೇವಾಲಯದ ವತಿಯಿಂದ ನೀಡಿದ ಲಡ್ಡು ಪ್ರಸಾದವನ್ನು ಸ್ವೀಕರಿಸಿ ಹೊರಬರುತ್ತಿದ್ದಂತೆಯೇ ಜೀವನದಲ್ಲಿ ಏನೂ ಸಾಧಿಸಿದ ಭಾವನೆ ಮೂಡಿದ್ದಂತೂ ಸುಳ್ಳಲ್ಲ. ಅಂದು ನಾವು ಪಟ್ಟ ಸಂಭ್ರಮದ ಸಂತಸ ನೀರಿನ ಮೇಲಿನ ಗುಳ್ಳೆಯಂತಾಗಿ ಕೆಲವು ದಿನಗಳ ನಂತರ ದೇಶದ ಕೋಟ್ಯಂತರ ಹಿಂದೂಗಳ ಭಕ್ತಿ ಮತ್ತು ಭಾವನೆಯ ಪ್ರತೀಕವಾಗಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಭಕ್ತರು ಭಕ್ತಿಯಿಂದ ನೀಡುವ ಕಾಣಿಕೆ ಹಣದ ದುರುಪಯೋಗ ಮತ್ತು ಕಳ್ಳತನದ ಆರೋಪ ನಿಜಕ್ಕೂ ಮನಸ್ಸಿನ ಮೇಲೆ ಭಾರೀ ಪ್ರಮಾಣದಲ್ಲಿ ಘಾಸಿ ಮಾಡಿದೆ. ರಾಮಲಲ್ಲನ ಮಂದಿರಕ್ಕೆ ಪ್ರತಿದಿನವೂ ಸಾವಿರಾರು ಭಕ್ತರು ಭೇಟಿ ನೀಡಿ ನಗದು, ಚಿನ್ನ, ಬೆಳ್ಳಿ ಮತ್ತು ಇತರ ಬೆಲೆ ಬಾಳುವ ವಸ್ತುಗಳನ್ನು ಕಾಣಿಕೆಯಾಗಿ ಅರ್ಪಿಸಿ ಅದರ ಮೂಲಕ ಪ್ರಭು ಶ್ರೀರಾಮ ಮತ್ತು ರಾಮ ಮಂದಿರದ ಮೂಲಕ ಮತ್ತಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಆಗಲಿ ಎಂದು ಭಾವಿಸಿದ್ದ ಈ ಕಾಣಿಕೆ ಹಣವು ಸಂಘಟಿತ ರೀತಿಯಲ್ಲಿ ದುರುಪಯೋಗ ಮಾಡಲಾಗಿದೆ ಎಂಬ ಆರೋಪ ದೇಶದಾದ್ಯಂತ ಸುದ್ದಿಯಾಗಿದೆ. ಈ ಕುರಿತಂತೆ ಹೆಚ್ಚಿನ ವಿವರಣೆ ನಡೆಸಲು ಉತ್ತರ ಪ್ರದೇಶ ಸರ್ಕಾರ ವಿಶೇಷ ತನಿಖಾ ತಂಡ SITಯನ್ನು ರಚಿಸಿ ತನಿಖೆಯನ್ನು ಆರಂಭಿಸಿದೆ. ಪ್ರಾರಂಭಿಕ ತನಿಖಾ ವರದಿಗಳ ಪ್ರಕಾರ ಕಾಣಿಕೆ ಪೆಟ್ಟಿಗೆಗಳಿಂದ ಬಂದ ನಗದು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಎಣಿಸುವ ಮತ್ತು ಬ್ಯಾಂಕ್ಗೆ ಜಮಾ ಮಾಡುವ ಪ್ರಕ್ರಿಯೆಯಲ್ಲಿದ್ದ ಕೆಲ ಸಿಬ್ಬಂದಿ ಹಾಗೂ ಸಂಬಂಧಿತ ವ್ಯಕ್ತಿಗಳು ವ್ಯವಸ್ಥೆಯಲ್ಲಿದ್ದ ಲೋಪಗಳನ್ನು ದುರುಪಯೋಗ ಮಾಡಿಕೊಂಡು ಸುಮಾರು 7.5 ಕೋಟಿಯವರೆಗೆ ಹಣವನ್ನು ಕಳ್ಳತನ ಮಾಡಲಾಗಿದೆ ಎಂದು ಅಂದಾಜಿಸಲಾಗಿತ್ತು. ತನಿಖೆ ಇನ್ನೂ ಮುಂದುವರೆದಿರುವುದರಿಂದ ನಾಪತ್ತೆಯಾದ ಹಣದ ನಿಖರ ಮೊತ್ತವನ್ನು ಅಧಿಕಾರಿಗಳು ಅಧಿಕೃತವಾಗಿ ಘೋಷಿಸಿಲ್ಲ. ಆದರೆ ವಿವಿಧ ಮಾಧ್ಯಮ ವರದಿಗಳ ಪ್ರಕಾರ ಹಲವು ಕೋಟಿ ರೂಪಾಯಿ ಮೌಲ್ಯದ ನಗದು ಮತ್ತು ಕಾಣಿಕೆಗಳ ಬಗ್ಗೆ ತನಿಖೆ ನಡೆಯುತ್ತಿದೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರತಿದಿನವೂ ಬರುವ ಲಕ್ಷಾಂತರ ಭಕ್ತಾದಿಗಳು ಭಕ್ತಿಯಿಂದ ಮತ್ತು ಪ್ರೀತಿಯಿಂದ ಹುಂಡಿಯೊಳಗೆ ಹಾಕುವ ಹಣ ಕೋಟಿಯಲ್ಲಿ ಸಂಗ್ರಹವಾಗುತ್ತಿದೆ.
ನಿತ್ಯವೂ ಬರುವ ಭಕ್ತಾದಿಗಳ ಸಂಖ್ಯೆ ಅಷ್ಟೇ ಇಲ್ಲವೇ ಹೆಚ್ಚೇ ಇದ್ದರೂ ಸಂಗ್ರಹವಾಗುತ್ತಿದ್ದ ಹಣದ ಮೊತ್ತ ಕಡಿಮೆಯಾಗುತ್ತಿರುವುದನ್ನು ಗಮನಿಸಿದ ರಾಮಮಂದಿರ ಟ್ರಸ್ಟ್ನ ಸದಸ್ಯರಾದ ಶ್ರೀ ಕೃಷ್ಣಮೋಹನ್ ಎಂಬುವವರು ರಹಸ್ಯವಾಗಿ ಹಣದ ಆಡಿಟ್ ಮಾಡಿಸಿದ್ದಲ್ಲದೆ ಹಣ ಎಣಿಸುವ ಕೋಣೆಯ CCTVಯ ಹಳೆ ಫೂಟೇಜ್ಗಳನ್ನೇ ಬಹಳ ಸೂಕ್ಷ್ಮವಾಗಿ ಝೂಮ್ ಮಾಡಿ ಸ್ಲೋ ಮೋಷನ್ನಲ್ಲಿ ರಿವೈಂಡ್ ಮಾಡಿ ನೋಡಿದಾಗ ಅವಿನಾಶ್ ಶುಕ್ಲಾ, ಅನುಕಲ್ಪ್ ಮಿಶ್ರಾ, ಲವಕುಶ ಮಿಶ್ರಾ, ಮನೀಶ್ ಕುಮಾರ್ ಯಾದವ್, ಕರುಣೇಶ್ ಪಾಂಡೆ, ರಾಮಶಂಕರ್ ಮಿಶ್ರಾ, ಸುಭಾಷ್ ಶ್ರೀವಾಸ್ತವ, ರಾಮಶಂಕರ್ ಯಾದವ್, ಟಿನ್ನು ಎಂದು ಕರೆಯುತ್ತಾರೆ ಇವರನ್ನ. ಈ 8 ಹೊರಗುತ್ತಿಗೆ ನಗದು ಎಣಿಕೆ ಸಿಬ್ಬಂದಿಗಳು ತಮ್ಮದೇ ಆದ ಒಂದು ತಂಡವನ್ನು ಕಟ್ಟಿಕೊಂಡು ಭಕ್ತರು ದಾನ ಮಾಡಿದ ನಗದು ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಎಣಿಸುವ ಮತ್ತು ಸಾಗಿಸುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವುದನ್ನು ಕಂಡು ಬಂದಿದೆ. ರಾಮನ ಹೆಸರಿನಲ್ಲಿ ಸಂಗ್ರಹವಾಗುತ್ತಿದ್ದ ಹಣವನ್ನು ಆರೋಪಿಗಳು ಎಣಿಕೆಯ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಬಳಸಿಕೊಂಡು ಮತ್ತು CCTV ಕಣ್ಗಾವಲನ್ನು ತಪ್ಪಿಸುವ ಮೂಲಕವೂ ಪ್ರತಿದಿನವೂ ಸಾವಿರಾರು ಹಣವನ್ನು, ಲಕ್ಷಾಂತರ ಚಿನ್ನ ಮತ್ತು ಬೆಳ್ಳಿಯ ವಸ್ತುಗಳನ್ನು ಕದ್ದೊಯ್ದಿದ್ದಾರೆ. ಕಾವಲು ಕಾಯಬೇಕಾದ ಬೇಲಿಯೇ ಎದ್ದು ಹೊಲ ಮೇಯ್ದಂತೆ ಎನ್ನುವಂತೆ ಸುಮಾರು ದಿನಗಳಿಂದಲೂ 8 ಜನ ಸೇರಿ ಪಕ್ಕಾ ಸಿಂಡಿಕೇಟ್ ಮಾಡಿಕೊಂಡು ವ್ಯವಸ್ಥಿತವಾದ ಷಡ್ಯಂತರವನ್ನು ರೂಪಿಸಿ ಹಣ ಎಣಿಸುವಾಗ CCTV ಕ್ಯಾಮರಾದ ಡೆಡ್ ಆ್ಯಂಗಲ್ ಯಾವುದು ಅಂತ ಇವರು ಮೊದಲೇ ತಿಳಿದುಕೊಂಡು ಆ ಜಾಗಕ್ಕೆ ಹೋಗಿ 500ರ ಕಂತೆಗಳನ್ನು ತಮ್ಮ ಒಳ ಉಡುಪುಗಳಲ್ಲಿ ಬಚ್ಚಿಟ್ಟುಕೊಳ್ಳುವುದು. 500 ರೂಪಾಯಿಯ 100 ನೋಟುಗಳ ಬಂಡಲ್ ಮಾಡುವ ಬದಲು ಬೇಕೆಂದೇ 120, 130 ನೋಟುಗಳ ಬಂಡಲ್ ಮಾಡಿಕೊಂಡು ಕೇವಲ ಬಂಡಲ್ ರೂಪದಲ್ಲಿ ಹಣವನ್ನು ಎಣಿಸುವ ನಾಟಕ ಮಾಡಿ ಹೊರಗೆ ಹೋದ ನಂತರ ದೋಚಿದ ಹಣವನ್ನು ಸಮಪಾಲಾಗಿ ಹಂಚಿಕೊಳ್ಳುತ್ತಿದ್ದ ವಿಚಾರ ತಿಳಿದುಬಂದಿದೆ. ಈಗ ಸಿಕ್ಕಿಬಿದ್ದಿರುವವರ ಸಂಖ್ಯೆ ಕೇವಲ 8 ಜನರಿದ್ದರೂ ಇವರ ಜೊತೆ ಬ್ಯಾಂಕ್ ಸಿಬ್ಬಂದಿಯೂ ಸೇರಿದಂತೆ ಇನ್ನೂ ಹಲವಾರು ಜನರು ಸೇರಿರುವ ಸಾಧ್ಯತೆಯೂ ಇದೆ. ಇವರೇ ನಿಜವಾದ ಆರೋಪಿಗಳು ಎಂದು ನಿರೂಪಿಸಲು ಇವಷ್ಟೇ ಅಂಶಗಳು ಸಾಕಾಗುವುದಿಲ್ಲ ಎಂಬುದನ್ನು ಅರಿತ ಕೃಷ್ಣಮೋಹನ್ ಅವರು ರಾಮ ಮಂದಿರದಲ್ಲಿ ಹಣ ಎಣಿಸುವ ಈ ಸಿಬ್ಬಂದಿಗೆ ತಿಂಗಳ ಅಂದಾಜು ಸಂಬಳ ಸುಮಾರು 20-30 ಸಾವಿರ ಇರುವಾಗ ಇದ್ದಕ್ಕಿದ್ದಂತೆಯೇ ಅವರೆಲ್ಲರೂ ಐಷಾರಾಮಿ ಕಾರುಗಳಲ್ಲಿ ಓಡಾಡೋದು, ಅಯೋಧ್ಯೆಯ ಸುತ್ತಮುತ್ತಲೂ ಮನೆ ಮತ್ತು ಜಮೀನು ಖರೀದಿಸಿದ ಇಲ್ಲವೇ ಅವರ ಹತ್ತಿರದ ಸಂಬಂಧಿಕರ ಹೆಸರಿನಲ್ಲಿ ಆಸ್ತಿ ಖರೀದಿಸಿದ ವಿಷಯವನ್ನು ಸಂಗ್ರಹಿಸಿದ ನಂತರ ಅದೊಮ್ಮೆ ಇದ್ದಕ್ಕಿದ್ದಂತೆಯೇ ಇವರೆಲ್ಲರೂ ಹಣವನ್ನು ಎಣಿಸುತ್ತಿದ್ದ ಕೋಣೆಗೆ ಹೋಗಿ ಅವರ ಜೇಬು ಮತ್ತು ಬಟ್ಟೆಯ ಒಳ ಉಡುಪನ್ನು ಪರೀಕ್ಷಿಸಿದಾಗ ಅವರ ಬಳಿ ಸಿಕ್ಕ ಹಣದಿಂದಾಗಿ ಅವರ ಅಸಲಿ ಬಣ್ಣ ಬಯಲಾಗಿದೆ. ವಿಚಾರವೆಲ್ಲವೂ ತಿಳಿದು ಕೂಡಲೇ ಸ್ಥಳೀಯ ಪೊಲೀಸರಿಗೆ ಈ ವಿಷಯವನ್ನು ತಿಳಿಸಿ ಆ ಎಲ್ಲ 8 ಆರೋಪಿಗಳನ್ನು ಪೊಲೀಸರು ಬಂಧಿಸಿ ಹೆಚ್ಚಿನ ತನಿಖೆಯನ್ನು ನಡೆಸುತ್ತಿದ್ದಾರೆ. ದೇವಾಲಯದ ದೇಣಿಗೆ ದುರುಪಯೋಗದ ಬಗ್ಗೆ ವಿಶೇಷ ತನಿಖಾ ತಂಡ ಮತ್ತು FIR ನಂತರ ನೈತಿಕ ಆಧಾರದ ಮೇಲೆ ಅಯೋಧ್ಯ ರಾಮ ಮಂದಿರವನ್ನು ನೋಡಿಕೊಳ್ಳುತ್ತಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ 2 ಪ್ರಮುಖ ಸದಸ್ಯರಾದ ಪ್ರಧಾನ ಕಾರ್ಯದರ್ಶಿ ಚಂಪತ್ ರೈ ಮತ್ತು ಟ್ರಸ್ಟಿ ಅನಿಲ್ ಮಿಶ್ರಾ ತಮ್ಮ ತಮ್ಮ ಹುದ್ದೆಗಳಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದು ತನಿಖೆಗೆ ಸಂಪೂರ್ಣವಾಗಿ ಸಹಕರಿಸುತ್ತೇವೆ ಎಂದು ತಿಳಿಸಿದ್ದಾರೆ. ಇವೆಲ್ಲದರ ನಡುವೆ ಭಕ್ತರು ನೀಡಿದ್ದ ಬೆಳ್ಳಿ ಇಟ್ಟಿಗೆಗಳು ಮತ್ತು ಇತರೆ ಆಭರಣಗಳು ಸೇರಿದಂತೆ ಉಳಿದೆಲ್ಲ ಬೆಲೆ ಬಾಳುವ ವಸ್ತುಗಳು ಮತ್ತೊಂದು ಕೋಣೆಯಲ್ಲಿ ಸುರಕ್ಷಿತವಾಗಿದೆ ಎಂದು ದೇವಾಲಯದ ಆಡಳಿತ ಮಂಡಳಿ ಭಕ್ತರಿಗೆ ಭರವಸೆ ನೀಡಿದೆಯಾದರೂ ಅದನ್ನು ನಂಬುವ ಸ್ಥಿತಿಯಲ್ಲಿ ಭಕ್ತರು ಇಲ್ಲವಂತಾಗಿದೆ. ದೇಶದ ನ್ಯಾಯದ ಪ್ರಕಾರ ಪ್ರತಿಯೊಬ್ಬ ಆರೋಪಿಗೂ ಕಾನೂನು ಪ್ರಾತಿನಿಧ್ಯದ ಅರ್ಹತೆ ಇದ್ದು ತಮ್ಮ ಪರವಾಗಿ ಪ್ರಬಲವಾಗಿ ವಾದ ಮಾಡಿ ತಾವುಗಳು ನಿರ್ದೋಷಿ ಎಂದು ತೋರಿಸಿಕೊಳ್ಳುವ ಸಲುವಾಗಿ ವಕೀಲರನ್ನು ನೇಮಿಸಿಕೊಳ್ಳುವ ಹಕ್ಕಿರುತ್ತದೆ. ಆದಾಗ್ಯೂ ಭಕ್ತರ ನಂಬಿಕೆಗೆ ದ್ರೋಹ ಬಗೆದಿರುವ ಆ 2 ಜನರ ಪರ ವಾದ ಮಾಡದಿರಲು ಅಯೋಧ್ಯೆಯ ಸ್ಥಳೀಯ ವಕೀಲರ ಸಂಘ ಹೇಳಿಕೆ ನೀಡಿರುವುದು ಆರೋಪಿಗಳಿಗೆ ಮತ್ತಷ್ಟು ಭಯವನ್ನು ಹುಟ್ಟಿಸಿದೆ. ಬಾಬರಿ ಮಸೀದಿಯ ಧ್ವಂಸ, ನ್ಯಾಯಾಲಯದಲ್ಲಿ ರಾಮ ಮಂದಿರದ ವಿರುದ್ಧ ಹೋರಾಟ ನಡೆಸಿದ, ರಾಮ ಎನ್ನುವುದೇ ಕಾಲ್ಪನಿಕ ಎಂದಿದ್ದ, ರಾಮ ಮಂದಿರದ ನಿಧಿ ಸಂಗ್ರಹಣೆಯ ಸಮಯದಲ್ಲಿ 1 ರೂಪಾಯಿ ದಾನವನ್ನು ಮಾಡದ, ಮಂದಿರ ಕಟ್ಟುವ ಬದಲು ಆಸ್ಪತ್ರೆ ಇಲ್ಲವೇ ಸಾರ್ವಜನಿಕ ಶೌಚಾಲಯ ಕಟ್ಟಬೇಕು ಎಂದಿದ್ದ, ಮಂದಿರದ ಉದ್ಘಾಟನೆಗೆ ಅಧಿಕೃತ ಆಹ್ವಾನವಿದ್ದರೂ ಒಂದು ಪಂಗಡದ ಓಲೈಕೆಗಾಗಿ ಹಾಜರಾಗದ ಕೆಲವರಿಗೆ ಈಗ ಇದ್ದಕ್ಕಿದ್ದಂತೆಯೇ ಶ್ರೀರಾಮ ಮತ್ತು ರಾಮ ಮಂದಿರದ ಬಗ್ಗೆ ವಿಪರೀತ ನಂಬಿಕೆ ಬಂದು ದೇವಾಲಯದಲ್ಲಿ ಆಗಿರುವ ಕಳ್ಳತನದ ತನಿಖೆಯನ್ನು ಬೆಂಬಲಿಸುವ ಮೂಲಕ ತಮ್ಮ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುತ್ತಿರುವುದೇ ಹಾಸ್ಯಾಸ್ಪದವಾಗಿದೆ.
ಅಂತಹ ಗೋಸೊಂಬೆಗಳನ್ನು ನೋಡಿ ಜನರು ಆಡಿಕೊಂಡು ನಗುತ್ತಿದ್ದಾರೆ. ಹಾಗೆ ನೋಡಿದರೆ ಈ ವಿಷಯದ ಕುರಿತಾಗಿ ಯಾವ ರಾಮಭಕ್ತರೂ ಆರೋಪಿಗಳ ಕ್ರಮಗಳನ್ನು ಸಮರ್ಥಿಸುವ ಬದಲು ಇದು ಸಾರ್ವಜನಿಕ ನಂಬಿಕೆಗೆ ದ್ರೋಹವಾಗಿದ್ದು, ಕಾಣಿಕೆಗಳನ್ನು ದುರುಪಯೋಗಪಡಿಸಿಕೊಂಡ ಅಪರಾಧಿಗಳ ವಿರುದ್ಧ ತನಿಖೆಯನ್ನು ಬೆಂಬಲಿಸುತ್ತಾ ಇದೆ. ಪಾರದರ್ಶಕವಾಗಿ ತನಿಖೆ ನಡೆದು ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಬೇಕೆಂದೇ ಬಯಸುತ್ತಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ. ಅಯೋಧ್ಯೆಯ ರಾಮಮಂದಿರ ಕೇವಲ ಧಾರ್ಮಿಕ ಕೇಂದ್ರವಲ್ಲ, ಅದು ಕೋಟ್ಯಂತರ ಭಾರತೀಯರ ನಂಬಿಕೆ ಮತ್ತು ಭಾವನೆಗಳ ಸಂಕೇತ. ಅದು ಭಾರತದ ಸಾಂಸ್ಕೃತಿಕ ಪುನರುಜ್ಜೀವನದ ಸಂಕೇತವಾಗಿದೆ. ಅಂತಹ ಪವಿತ್ರ ಸ್ಥಳದಲ್ಲಿ ಕಾಣಿಕೆ ಹಣದ ದುರುಪಯೋಗದ ಆರೋಪಗಳು ಹೊರಬಂದಿರುವುದು ಭಕ್ತರ ಮನಸ್ಸಿಗೆ ಖಂಡಿತವಾಗಿಯೂ ನೋವುಂಟು ಮಾಡಿದೆ. ಈ ಪ್ರಕರಣವನ್ನು ರಾಜಕೀಯಕ್ಕೆ ಬಣ್ಣ ನೀಡದೆ ಪಾರದರ್ಶಕ ಹಾಗೂ ನಿರಪೇಕ್ಷ ತನಿಖೆ ನಡೆಸಬೇಕು ಎಂಬ ಬೇಡಿಕೆ ವಿವಿಧವಾದ ಸಾಮಾಜಿಕ ವಲಯಗಳಿಂದ ಕೇಳಿಬಂದಿದೆ. ತಪ್ಪಿತಸ್ಥರು ಯಾರೇ ಆಗಿರಲಿ, ಅವರು ಶಿಕ್ಷೆಗೆ ಒಳಗಾಗಬೇಕು. ಅದೇ ಸಮಯದಲ್ಲಿ ತನಿಖೆ ಪೂರ್ಣಗೊಳ್ಳುವ ಮುನ್ನ ವದಂತಿಗಳು ಮತ್ತು ಪರಿಶೀಲಿಸದ ಮಾಹಿತಿಗಳನ್ನು ಹರಡುವುದನ್ನು ತಪ್ಪಿಸಬೇಕು. ಭಕ್ತರ ಕಾಣಿಕೆ ಕೇವಲ ಹಣವಲ್ಲ, ಅದು ಅವರ ನಂಬಿಕೆ, ಭಕ್ತಿ ಮತ್ತು ದೇವರ ಮೇಲಿನ ಅಪಾರ ವಿಶ್ವಾಸದ ಪ್ರತೀಕ. ಆ ವಿಶ್ವಾಸವನ್ನು ಕಾಪಾಡುವುದು ಪ್ರತಿಯೊಂದು ಧಾರ್ಮಿಕ ಸಂಸ್ಥೆಯ ಅತ್ಯಂತ ದೊಡ್ಡ ಜವಾಬ್ದಾರಿಯಾಗಿದೆ. ಅಂತಹ ಪವಿತ್ರ ಕ್ಷೇತ್ರದ ಮೇಲೆ ಯಾವುದೇ ಅನುಮಾನ ಮೂಡದಂತೆ ಆಡಳಿತ ವ್ಯವಸ್ಥೆ ಇನ್ನಷ್ಟು ಬಲಿಷ್ಠ ಪಡಿಸಬೇಕಾಗಿದೆ ಅಲ್ಲವೇ ಸ್ನೇಹಿತರೆ? ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ನಡೆದಿರುವ ಈ ಘಟನೆಯ ಬಗ್ಗೆ ಅಧಿಕೃತ ಮಾಹಿತಿ ಹೊರಬಂದಂತೆ ಮಾತ್ರ ನಂಬುವುದು ಅತ್ಯಂತ ಮುಖ್ಯ. ಯಾವುದೇ ವದಂತಿಗಳು ಅಥವಾ ಪರಿಶೀಲಿಸದ ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸೋಣ. ಶ್ರೀರಾಮನ ಮೇಲಿನ ನಮ್ಮ ಭಕ್ತಿ, ಗೌರವ ಮತ್ತು ನಂಬಿಕೆ ಎಂದಿಗೂ ಅಚಲವಾಗಿರಲಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಇತಿಹಾಸದ ಮಾಹಿತಿಗಾಗಿ ನಮ್ಮ ಭಕ್ತಿಸಾಗರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯಗಳೊಂದಿಗೆ ಭೇಟಿಯಾಗೋಣ. ಜೈ ಶ್ರೀರಾಮ್. ಧನ್ಯವಾದಗಳು.